ಓಂ ಸಾಯಿರಾಮ್. ಸ್ನೇಹಿತರೆ, ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತದೆ. ಈಗ 13ನೇ ಅಧ್ಯಾಯವನ್ನು ನೋಡೋಣ. 13ನೇ ಅಧ್ಯಾಯದಲ್ಲಿ ಏನೇನಿದೆ ಮೊದಲು ಟೈಟಲ್ ನೋಡ್ಕೊಳ್ಳೋಣ. ರೋಗಗಳನ್ನು ಗುಣಪಡಿಸಿದುದು ಭೀಮಾಜಿ ಬಾಳ ಶಿಂಪಿ, ಬಾಬು ಸಾಹೇಬ ಬೂಟಿ, ಆಳಂದಿ ಸ್ವಾಮಿ, ಕಾಕಾ ಮಹಾಜನಿ, ಅರ್ಧ ಪಟ್ಟಣದ ದಂತೋಪಂತ. ಇದಿಷ್ಟು 13ನೇ ಅಧ್ಯಾಯದಲ್ಲಿ ನೋಡೋಣ. ಮಾಯೆಯ ಅಗಾಧ ಶಕ್ತಿ. ಬಾಬಾರವರು ಮಾಯೆ ಬಗ್ಗೆ ಏನು ಹೇಳಿದ್ದಾರೆ ಇದರಲ್ಲಿ ಕೇಳ್ಕೊಳ್ಳೋಣ. ಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿತ್ತು ಮತ್ತು ಅರ್ಥಗರ್ಭಿತವಾಗಿತ್ತು. ಅವರು ಹೇಳೋದೆಲ್ಲ ಸಾಮರ್ಥ್ಯವುಳ್ಳದಾಗಿತ್ತು. ಮತ್ತು ಬಾಬಾರವರು ಬಾಬಾ ಅವರು ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನಾನು ಫಕೀರನಾಗಿ ಮನೆ ಮಠೆಗಳಲ್ಲಿರದೆ ಸರ್ವಸ್ವವನ್ನು ತ್ಯಜಿಸಿ ಒಂದೇ ಸ್ಥಳದಲ್ಲಿದ್ದರೂ ಕೂಡ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ ಮತ್ತು ಅವಳು ನನ್ನನ್ನು ಬಂಧಿಸಿದ್ದಾಳೆ. ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ. ಹೀಗಿರುವಾಗ ಈ ಫಕೀರನನ್ನು ಕೇಳುವವರು ಯಾರು ಅಂತ ಬಾಬಾ ಹೇಳಿದ್ದಾರೆ. ಮತ್ತು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಅಂತ ಮಾಯೆ ಬಗ್ಗೆ ಕುರಿತು ಬಾಬಾರವರು ಹೇಳಿದ್ದಾರೆ. ಮತ್ತು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಂತರು ನನ್ನ ಜೀವಿತ ರೂಪ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಮತ್ತು ಬಾಬಾರವರು ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಯಾರು ಅದೃಷ್ಟಶಾಲಿಗಳೋ, ಯಾರು ಪಾಪದಿಂದ ವಿಮುಕ್ತರಾಗುತ್ತಾರೋ ಅಂಥವರು ನನ್ನ ಆರಾಧಿಸುತ್ತಾರೆ. ಮತ್ತು ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ, ಭಕ್ತಿ ಒಂದೇ ಸಾಕು ಎಂದು ಬಾಬಾ ಹೇಳಿದ್ದಾರೆ. ಮುಂದೆ ಭೀಮಾಜಿ ಪಾಟೀಲ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭೀಮಾಜಿ ಪಾಟೀಲ್ ಅವರವರು ನಾರಾಯಣಗಾಂವ್ ಎಂಬ ಹಳ್ಳಿಲಿರ್ತಾರೆ. ಅವ್ರಿಗೆ ಬಾಬನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಆದರೂ ಅವರು ಅವ್ರಿಗೆ ಒಂದು ಸಲ ಎದೆ ನೋವು ಬಂದು ಕ್ಷಯಕ್ಕೆ ತಿರ್ಕೊಂಬಿಡುತ್ತೆ. ಅವ್ರು ತಗೊಳ್ದೇ ಇರೋ ಔಷಧಿ ಇರಲ್ಲ, ತೋರಿಸ್ದೇ ಇರೋ ವೈದ್ಯರಿಲ್ಲ. ಆದರೂ ಕೂಡ ಅವರ ರೋಗ ವಾಸಿನೇ ಆಗಲ್ಲ. ಅವರಿಗೆ ಬದುಕೋ ಭರವಸೆನೇ ಹೊರಟೋಗುತ್ತೆ. ಆವಾಗ ಏನು ಮಾಡ್ತಾರೆ, ಭಗವಂತನ ಪ್ರಾರ್ಥಿಸ್ತಾರೆ. ಮನುಷ್ಯನ ಸ್ವಭಾವನೇ ಅಷ್ಟಲ್ವಾ, ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನ ಸ್ಮರಿಸೋಲ್ಲ. ಕಷ್ಟ ಕಾರ್ಪಣ್ಯ ಬಂದಾಗ ಮಾತ್ರ ಭಗವಂತನ ನೆನಪು ಬರ್ತದೆ. ಇದು ಮಾನವನ ಸಹಜ ಸ್ವಭಾವ ಬಿಡಿ. ಅಂತೆಯೇ ಭೀಮಾಜಿ ಪಾಟೀಲರು ಏನು ಮಾಡ್ತಾರೆ, ಅವ್ರ ಮನಸ್ಸಿಗೆ ಬರುತ್ತೆ, ನಾನಾ ಸಾಹೇಬ ಚೋಂದರ್ಕರ್ ಅವ್ರನ್ನ ಸಲಹೆ ಕೇಳಿದ್ರೆ ಅವರು ಪರಿಹಾರ ಸೂಚಿಸ್ಬೋದು ಅಂತ ಅವ್ರಿಗೊಂದು ಪತ್ರ ಬರೀತಾರೆ. ನನಗೆ ಈ ಥರ ಕಾಯಿಲೆ ಬಂದಿದೆ, ನಾನು ಏನು ಮಾಡಲಿ ಅಂತಂದಾಗ ಅವರು ಹೇಳ್ತಾರೆ, ಬಾಬಾರವರ ಚರಣಾರವಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಮಾರ್ಗ ಅಂತ ಅವರು ತಿಳಿಸ್ತಾರೆ. ಆಗ ಭೀಮಾಜಿ ಪಾಟೀಲ್ ಏನು ಮಾಡ್ತಾರೆ, ಶಿರಡಿಲಿ ಬಾಬನ ದರ್ಶನಕ್ಕೋಸ್ಕರ ಬರ್ತಾರೆ. ಬಂದಾಗ ಅವರು ಬಾಬನ ಹತ್ರ ಶ್ಯಾಮ ಮತ್ತು ನಾನಾ ಸಾಹೇಬ ಚೋಂದರ್ಕರ್ ಇಬ್ಬರು ಇರ್ತಾರೆ. ಆಗ ಬಾಬಾ ಇವ್ರನ್ನ ನೋಡ್ಬಿಟ್ಟು, ಶ್ಯಾಮ, ಏನು ಈ ಕಳ್ಳನ್ನ ತಂದು ನನ್ನ ಮುಂದೆ ಇರಿಸಿದ್ಯಾ, ಇದು ಒಳ್ಳೆ ಕೆಲಸನಾ ಅಂತ ಬಾಬಾ ಅಂತಾರೆ. ಆಗ ಯಾಕೆ ಅಂದರೆ ಅವ್ರಿಗೆ ಬಾಬನ ಮೇಲೆ ನಂಬಿಕೆ ಇರಲ್ವಲ್ಲ, ಅದಕ್ಕೋಸ್ಕರ ಈ ಮಾತು ಹೇಳಿದಾಗ ಸರಿ. ಮತ್ತೆ ಅವ್ರನ್ನ ಹೋಗ್ಬಿಟ್ಟು ಬಾಬನ ಮನ್ಸು ಕರಗ್ಬಿಟ್ಟು, ಆಯಿತು, ನಿನ್ನ ಚಿಂತೆನೆಲ್ಲ ಬಿಟ್ಬಿಡು, ನಿನ್ನ ಕಷ್ಟ ಎಲ್ಲ ದೂರ ಆದಂಗೆ ಅಂತಲೇ ತಿಳ್ಕೊ. ಯಾರು ಈ ಮಸೀದಿಲಿ ಕಾಲಿಡ್ತಾರೋ ಆ ಕ್ಷಣದಿಂದ ಅವರ ಕಷ್ಟ ಎಲ್ಲ ದೂರ ಆದಂತನೇ ಅಂತ ತಿಳ್ಕೊ. ಈ ಫಕೀರ ದಯಾಮಯ, ಎಲ್ಲ ರೋಗಗಳನ್ನು ವಾಸಿ ಮಾಡ್ತಾನೆ ಅಂತ ಬಾಬಾ ಹೇಳ್ತಾರೆ. ಆಗ ಸರಿ, ಅವನಿಗೆ ಅದಕ್ಕಿಂತ ಮುಂಚೆ ಆ ರೋಗಿಗೆ 5 ನಿಮಿಷಕ್ಕೊಂದ್ಸಲ ರಕ್ತವಾಂತಿ ಅವಾಗವಾಗ ಆಗುತ್ತಿರುತ್ತೆ. ಬಾಬಾರ ಹತ್ರ ಬಂದಾಗ ಅದೆಲ್ಲ ನಿಂತೋಗುತ್ತೆ. ಮತ್ತು ಅವರ ರೋಗ ಎಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಅವ್ರು ಏನು ಮಾಡ್ತಾರೆ, ಬಾಬಾ ಭೀಮಾಬಾಯಿಯವ್ರ ಮನೆಯಲ್ಲಿ ಸ್ವಲ್ಪ ದಿನ ಇರು ಅಂತ ಹೇಳ್ತಾರೆ. ಆಗ ಅವ್ರ ಮನೇಲಿ ಹೋಗಿ ಅವ್ರು ತಂಗಿದ್ದಾಗ ಅವ್ರಿಗೊಂದು 2 ಕನಸಲ್ಲಿ ಬಂದು ಬಾಬಾ ಅವ್ರ ರೋಗನ ವಾಸಿ ಮಾಡ್ತಾರೆ. ಮೊದಲನೇ ಕನಸಲ್ಲಿ ಏನಪ್ಪ ಅಂದರೆ, ಒಂದು ಹುಡುಗ ಸ್ಕೂಲಲ್ಲಿ ಪಾಠನ ಒಪ್ಪಿಸ್ದೆ, ಉಪಾಧ್ಯಾಯರಿಂದ ಹೊಡೆತ ತಿಂದ ಯಾತನೆ
ಮತ್ತು ಇನ್ನೊಂದು ಕನಸು ಯಾರು ಅಂದರೆ ಅವರ ಎದೆ ಮೇಲೆ ಯಾರೋ ಕಲ್ಲುರುಳಿಸಿದಂಥ ನೋವು. ಈ ಥರ ನೋವನ್ನು ಕನಸಲ್ಲಿ ಮಾತ್ರ ಅನುಭವಿಸ್ತಾರೆ. ಈ ಕನಸಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಎಲ್ಲ ವಾಸಿಯಾಗುತ್ತೆ. ನೋಡಿ, ಬಾಬಾ ಬರೀ ಕನಸಲ್ಲಿ ಮಾತ್ರ ನೋವು ಕೊಡುತ್ತೆ, ನಿಜವಾಗ್ಲೂ ಅವರು ಬೆಳಿಗ್ಗೆ ಎದ್ದು ನೋಡಿದಾಗ ಅವರು ರೋಗ ಎಲ್ಲ ವಾಸಿಯಾಗೋಗುತ್ತೆ. ಇದರಿಂದ ಭೀಮಾಜಿ ಅವರಿಗೆ ತುಂಬ ಖುಷಿಯಾಗಿ ಬಾಬನವರಲ್ಲಿ ನಂಬಿಕೆ ಬಂದು, ಭಕ್ತಿ ಬಂದು, ಅವ್ರನ್ನ ಅಚಲ ನಂಬಿಕೆಯಿಂದ ಪೂಜಿಸಬೇಕು ಅಂತ ಬಾಬನ್ ಬಂದು ಮತ್ತೆ ನಮಸ್ಕಾರ ಮಾಡ್ತಾರೆ. ಆಗ ಅವರೇನು ಮಾಡ್ತಾರೆ, ತಮ್ಮ ಮನೆಯಲ್ಲಿ ಸಾಯಿ ಸತ್ಯನಾರಾಯಣ ವ್ರತ ಎಂಬ ಹೊಸ ವ್ರತವನ್ನು ಆಚರಿಸೋಕ್ಕೆ ಶುರು ಮಾಡ್ತಾರೆ. ಮುಂದೆ ಬಾಳ, ಗಣಪತಿ, ಶಿಂಪಿ ಇವ್ರ ಬಗ್ಗೆ ನೋಡೋಣ. ಬಾಳ ಗಣಪತ ಶಿಂಪಿ ಅಂತ ಒಬ್ಬ ಬಾಬನ ಭಕ್ತರಿರ್ತಾರೆ. ಅವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳ್ತಾ ಇರ್ತಾರೆ. ಅವ್ರು ಎಲ್ಲ ಥರದ ಔಷಧಿ ತಗೊಂಡ್ರು ಕೂಡ ಅವ್ರ ಕಾಯಿಲೆನೇ ವಾಸಿಯಾಗಿರಲ್ಲ. ಅವ್ರೇನು ಮಾಡ್ತಾರೆ, ಬಾಬನ ಹತ್ರ ಬಂದು ಬಾಬನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ನನ್ನ ಕಾಯಿಲೆ ಎಲ್ಲ ವಾಸಿ ಮಾಡಿ ಅಂತ ಕೇಳಿದಾಗ ಬಾಬಾ ಒಂದು ಉಪಾಯ ಹೇಳ್ತಾರೆ. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿ ನಾಯಿಗೆ ಮೊಸರು ಅನ್ನ ಕೊಡು ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಮನೆಗೆ ಬಂದು ಅನ್ನ ಮತ್ತು ಮೊಸರು ಇವೆರಡನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿಗೆ ತೊಗೊಂಡು ಬರ್ತಾರೆ. ಅಲ್ಲಿ ಒಂದು ಕರಿ ನಾಯಿ ಬಾಲ ಅಳ್ಳಾಡ್ಸ್ಕೊಂಡು ಬರುತ್ತೆ. ಅವರು ಅದನ್ನು ಅವರ ನಾಯಿ ಮುಂದೆ ಇಟ್ಟಾಗ ಅದನ್ನು ತಿನ್ಕೊಂಡು ಹೊಟ್ಟೋಗುತ್ತೆ. ಇದಾದ ಕೆಲವು ದಿನಗಳಲ್ಲೇ ಅವ್ರ ಮಲೇರಿಯಾ ಎಲ್ಲ ವಾಸಿಯಾಗುತ್ತೆ. ಇನ್ನೊಬ್ಬ ಬಾಪು ಸಾಹೇಬ ಬೂಟಿ ಇವ್ರ ಬಗ್ಗೆ ನೋಡೋಣ. ಇವ್ರಿಗೆ ಒಂದು ಸಲ ವಾಂತಿ ಮತ್ತು ಆಮಶಂಕೆ ಶುರುವಾಗಿ ಯಾವ ಔಷಧಿ ತಗೊಂಡ್ರೂ ಕೂಡ ವಾಸಿನೇ ಆಗೋದಿಲ್ಲ. ಇದರಿಂದ ಅವ್ರಿಗೆ ತುಂಬ ಆಯಾಸ ಆಗಿ ತುಂಬ ಸುಸ್ತಾಗ್ಬಿಡ್ತಾರೆ. ಅವ್ರೇನು ಮಸೀದಿಗೆ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ. ಆವಾಗ ಬಾಬಾ ಹೇಳುತ್ತೆ, ಅವ್ರನ್ನ ಇಲ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಬಾಬಾ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಮುಂದೆ ಕೂಡಿಸ್ಕೊಂಡು, ನೀನು ಈ ಎಚ್ಚರದಿಂದಿರು, ಇನ್ನೂ ವಾಂತಿ ಮಾಡಕೂಡದು ಅಂತ ಬಾಬಾ ಸೂಚನೆ ಕೊಡ್ತಾರೆ. ಅವತ್ತಿಂದ ಅವ್ರಿಗೆ ವಾಂತಿ ಮತ್ತು ಭೇದಿ ನಿಂತೋಗುತ್ತೆ. ಇನ್ನೊಂದು ಸಲ ಅವ್ರಿಗೆ ಕಾಲರ ಜಾಡ್ಯ ಅಂಟ್ಕೊಂಡ್ಬಿಡುತ್ತೆ. ಇದರಿಂದ ಅವ್ರಿಗೆ ತುಂಬ ಸುಸ್ತಾಗಿ ಬಾಯಾರಿಕೆಯಾಗಿ ಬಳಲ್ತಾ ಇರ್ತಾರೆ. ಆವಾಗ ಬಾಬಾ ಹತ್ರ ಬಂದು, ಸ್ವಾಮಿ, ನನಗೆ ಈ ಪಾನೀಯದಿಂದ ಬಾಯಾರಿಕೆ, ಯಾವ ಪಾನೀಯ ಕುಡಿದ್ರೆ ನನಗೆ ಬಾಯಾರಿಕೆ ಹೋಗುತ್ತೆ ಅಂತ ಬಾಬನ ಹತ್ರ ಕೇಳಿದಾಗ ಬಾಬಾ ಹೇಳುತ್ತೆ, ಬಾದಾಮಿ, ಅಕ್ರೋಟು, ಪಿಸ್ತ ಇವು ಮೂರನ್ನೂ ಸೇರಿಸಿ ಅರ್ದು ಸಕ್ಕರೆ ಹಾಕಿ ಹಾಲಿನಲ್ಲಿ ಬೇಯಿಸ್ಕೊಂಡು ಕುಡೀರಿ ಅಂತ ಹೇಳುತ್ತೆ. ಆಗ ಅವರು ಯಾರು ಡಾಕ್ಟ್ರನ್ನ ಕೇಳಿದ್ರೆ ಇದನ್ನು ಕುಡಿದ್ರೆ ಮತ್ತೆ ರೋಗ ಹೆಚ್ಚುತ್ತೆ ಅಂತಾರೆ. ಆದರೆ ಬಾಬಾರವರ ಆಜ್ಞೆ ಒಂದೇ ಒಂದು ಔಷಧಿನೇ ಆಗಿತ್ತು. ಇದನ್ನು ಅವರು ಕಷಾಯ ಮಾಡ್ಕೊಂಡು ಕುಡಿದಾಗ ಅವ್ರ ರೋಗ ಎಲ್ಲ ವಾಸಿಯಾಗುತ್ತೆ. ಮುಂದೆ ಆಳಂದಿ ಸ್ವಾಮಿ ಅಂತ ಒಬ್ರು ಇರ್ತಾರೆ. ಅವರು ಬಾಬಾರವರ ದರ್ಶನಕ್ಕೋಸ್ಕರ ಶಿರಡಿಗೆ ಬಂದಿರ್ತಾರೆ. ಆಗ ಅವ್ರಿಗೊಂದ್ಸಲ ರಾತ್ರಿ ಎಲ್ಲ ನಿದ್ದೆನೇ ಬರ್ದು ಕಿವಿ ನೋವಿಂದ ನರಳ್ತಾ ಇರ್ತಾರೆ. ಅವ್ರಿಗೆ ಮೊದಲೇ ಶಸ್ತ್ರಚಿಕಿತ್ಸೆ ಎಲ್ಲ ಆಗಿರ್ತಾರೆ, ಆದರೂ ಕೂಡ ಗುಣ ಆಗಿರಲಿಲ್ಲ. ಮತ್ತು ಶ್ಯಾಮ ಅವ್ರನ್ನ ಕೇಳ್ಕೊತಾರೆ, ಬಾಬಾರವ್ರನ್ನ ನನ್ನ ಪರವಾಗಿ ಕೇಳ್ಕೊಳ್ಳಿ ಅಂದಾಗ ಶ್ಯಾಮ ಹೇಳ್ತಾರೆ, ಆಳಂದಿ ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದ್ರು ಮಾಡಿರಿ ಅಂತ ಕೇಳ್ಕೊತಾರೆ. ಆಗ ಬಾಬಾ ಹೇಳುತ್ತೆ, ಬಾಬಾ ಅಲ್ಲ ಅಚ್ಚ ಕರೆಗ, ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಅಂತ ಬಾಬಾ ಹೇಳ್ತಾರೆ. ಆಗ ಅವ್ರ ಮಾತಷ್ಟೇ ಅವ್ರಿಗೆ ತಕ್ಷಣ ಅವ್ರ ಕಿವಿ ನೋವೆಲ್ಲ ವಾಸಿ ಆಗಿಬಿಡುತ್ತೆ. ಮುಂದೆ ಕಾಕಾ ಮಹಾಜನಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಕಾ ಮಹಾಜನಿ ಕೂಡ ಬಾಬಾರವರ ಭಕ್ತರಾಗಿರ್ತಾರೆ. ಅವ್ರಿಗೆ ಒಂದು ಸಲ ಅತಿಸಾರ ರೋಗದಿಂದ ನರಳ್ತಾ ಇರ್ತಾರೆ. ಅವರು ಏನು ಔಷಧಿ ತೊಗೊಂಡ್ರು ಕೂಡ ಅವ್ರಿಗೆ ವಾಸಿನೇ ಆಗ್ತಾ ಇರಲ್ಲ. ಆಗ ಬಾಬಾರವ್ರ ಹತ್ರ ಬಂದು ಕೇಳ್ಕೊಂಡಾಗ, ನನಗೆ ಈ ಕಾಯಿಲೆ ವಾಸಿ ಮಾಡಿ ಅಂತ ಕೇಳ್ತಾರೆ. ಬಾಬಾ ಏನು ಮಾಡ್ತಾರೆ, ಒಂದು ಇಡೀ ಕಡಲೆಕಾಯಿ ತೊಗೊಂಡು ಕಾಕಾ ಅವ್ರಿಗೆ ಇದನ್ನು ತಿನ್ನೋಕೆ ಹೇಳ್ತಾರೆ. ಅವ್ರು ಕಾಕಾ ತಿಂತಾನೇ ಇರ್ತಾರೆ. ಬಾಬಾ ಅವ್ರಿಗೆ ನೀರು ಕೊಡ್ತಾರೆ, ಅದನ್ನೂ ಕುಡಿತಾರೆ. ಸರಿ, ಕಾಕಾ ಕಡಲೆಕಾಯಿ ತಿಂದು ನೀರು ಕುಡಿತಾರೆ. ಮತ್ತು ಯಾರು ಡಾಕ್ಟ್ರನ್ನ ನಾವು ಕೇಳಿದ್ರೆ, ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧಿನ, ಇದರಿಂದ ಮತ್ತೆ ಜಾಸ್ತಿ ಕಾಯಿಲೆ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಆದರೆ ಇದನ್ನೆಲ್ಲ ಬಾಬಾ ಸೂಚನೆ ಇವೆರಡು ಕಡಲೆಕಾಯಿ ನೀರು ಕೊಟ್ಟು ಕೊಟ್ಟಾಗ ಅವ್ರ ಕಾಯಿಲೆ ತಕ್ಷಣ ವಾಸಿಯಾಗುತ್ತೆ. ಈ ಬಾಬಾರವರ ಮಾತುಗಳೇ ಕಾಯಿಲೆ ವಾಸಿಯಾಗ್ತಾಯಿತ್ತು, ಔಷಧಿಗಳಿಂದ ಆಗ್ತಾ ಇರಲಿಲ್ಲ. ಇನ್ನೊಬ್ಬ ಭಕ್ತ ಅರ್ಧಾದ ದಂತೋಪಂತ ಅಂತ ಒಬ್ರು ಇರ್ತಾರೆ. ಇವ್ರಿಗೆ 14 ವರ್ಷದಿಂದ ಹೊಟ್ಟೆ ನೋವಿಂದ
ನರಳ್ತಾ ಇರ್ತಾರೆ. ಯಾವ ಔಷಧಿ ತಗೊಂಡ್ರು ಕೂಡ ವಾಸಿ ಆಗ್ತಿರಲಿಲ್ಲ. ಅವರು ಒಂದು ಸಲ ಶಿರಡಿಗೆ ಬಂದು ಬಾಬಾನವ್ರ ಹತ್ರ ಕೇಳ್ಕೊತಾರೆ, ನನಗೆ ಕಾಯಿಲೆ ಹೊಟ್ಟೆ ನೋವು ವಾಸಿ ಮಾಡಿ ಅಂದಾಗ ಬಾಬಾ ಅವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿ ಊದಿ ಕೊಟ್ಟು ಕಳಿಸ್ತಾರೆ. ಆಗ ತಕ್ಷಣ ಅವ್ರಿಗೆ ಹೊಟ್ಟೆ ನೋವೆಲ್ಲ ವಾಸಿಯಾಗುತ್ತೆ. ಮತ್ತು ಶ್ಯಾಮ ಕೂಡ ಹೊಟ್ಟೆ ನೋವಿಂದ ಒಂದು ಸಲ ನರಳ್ತಾ ಇದ್ದಾಗ ಸೋನಾಮುಖಿ ಕಷಾಯ ಕುಡಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಈ ಕಾಯಿಲೆ ವಾಸಿಯಾಗುತ್ತೆ. ಮತ್ತು ಇನ್ನೊಂದು ಸಲ ಕಾಕಾ ಮಹಾಜನಿ ಅವರ ಜೊತೆಗೆ ಒಂದು ಸಲ ಅವರು ಬಾಬಾ ನೋಡೋಕ್ಕೆ ಬರ್ತಾರೆ. ಬಾಬಾ ದೇವರು ಗುಣ ಮಾಡ್ತಾನೆ, ಚಿಂತಿಸಬೇಡ, ಎಲ್ಲ ಕಾಯಿಲೆನೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಬಾಬಾರವರ ಮಾತುಗಳೇ ಮೃದು ನುಡಿಗಳೇ ಕಾಯಿಲೆನೇ ವಾಸಿ ಮಾಡ್ತಿತ್ತು ನೋಡಿ. ಇದರಿಂದ ಔಷಧಿಗಳು ಏನೂ ಬೇಕಿರಲಿಲ್ಲ. ಎಷ್ಟು ಬಾಬಾರವರ ಲೀಲೆ ಅಲ್ವಾ. ಇದಿಷ್ಟು ನಾವು 13ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮುಂದೆ 14ನೇ ಅಧ್ಯಾಯ. ಸಾಯಿರಾಮ್.